ನಮಸ್ಕಾರ. ನನ್ನ ಹೆಸರು ಶ್ರೀಮತಿ ರೇಖಾ ಸುದೇಶ್ ರಾವ್. ವೃತ್ತಿಯಲ್ಲಿ ಶಿಕ್ಷಕಿಯಾಗಿ ಪ್ರವೃತ್ತಿಯಲ್ಲಿ ಸಂಘ ಸಂಸ್ಥೆ ಸಾಹಿತ್ಯ ಭಜನಾ ಕ್ಷೇತ್ರಗಳಲ್ಲಿ ಪದಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅನೇಕ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿದ್ದೇನೆ. ಇದೆಲ್ಲರೂ ನಮ್ಮವರೇ ಒಂದು ಸೇರಿದವರು. ಇಂದು ಶಿಶುನಾಳ ಶರೀಫರ ಹಾಡುಗಳು, ಅವರು ಬರೆದಿರುವಂತಹ ಹಾಡು, ಅದರ ಭಾವಾರ್ಥವನ್ನಂತಹ ಹೇಳಲಿಕ್ಕೆ ಹೇಳಿದ್ದಾರೆ. ಇದೀಗ ನಾನು ಆಯ್ಕೆ ಮಾಡಿರುವಂತಹ ಹಾಡು ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಹಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಸ್ವರ ಸ್ವಲ್ಪ ನೋವಿನಿಂದ ಶೀತ ಆಗಿ, ಆದರೂ ಪ್ರಯತ್ನ ಪಡ್ತೇನೆ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ಸರಸ ಸಂಗೀತದ ಕುರುಹುಗಳರಿಯದೆ, ಸರಸ ಸಂಗೀತದ ಕುರುಹುಗಳರಿಯದೆ ಬರದೆ ಬಾರಿಸದಿರು ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ಮೊದಲಿದನಿಯರು ತಂಬೂರಿ ಅದ ಇದ್ದಿ ನುಡಿಸಬೇಕು ತಂಬೂರಿ. ಮೊದಲಿದನಿಯರು ತಂಬೂರಿ ಅದ ಇದ್ದಿ ನುಡಿಸಬೇಕು ತಂಬೂರಿ. ದಿಟ್ಟದ ದಟರ ನಿತ್ಯಕ್ಕೆ ಉದಗುವ ದಿಟ್ಟದ ದಟರ ನಿತ್ಯಕ್ಕೆ ಉದಗುವ ಬುದ್ಧಿವಂತಗೆ ತಕ್ಕ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ಹಸನಾದ ಮ್ಯಾಳಕ್ಕೆ ತಂಬೂರಿಯದ ಕುಶಲರಿಗೊಪ್ಪುವ ತಂಬೂರಿ. ಹಸನಾದ ಮ್ಯಾಳಕ್ಕೆ ತಂಬೂರಿಯದ ಕುಶಲರಿಗೊಪ್ಪುವ ತಂಬೂರಿ. ಶಿಶುನಾಳ ದೀಶನ ಓದು ಪುರಾಣದಿ, ಶಿಶುನಾಳ ದೀಶನ ಓದು ಪುರಾಣದಿ ಹಸನಾಗಿ ಬಾರಿಸೋ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ಬರದೆ ಬಾರಿಸದಿರು ತಂಬೂರಿ. ಬರದೆ ಬಾರಿಸದಿರು ತಂಬೂರಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಿಮ್ಮ ಹೃದಯಾಂತರಾಳದ ಭಾವ ತುಂಬಿರುವಂತಹ ಒಡಲಾಳದ ನುಡಿಗಳಿಗೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ಇದರ ಭಾವಾರ್ಥ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ. ನಾನಿದ್ರ ಭಾವಾರ್ಥ ನಿಮಗೆ ಹೇಳ್ಬೇಕಾಗಿಲ್ಲ, ಅಂದ್ರೆ ನಿಮ್ಗೆ ಅರ್ಥ ಆಗ್ತದೆ. ಯಾಕೆಂದ್ರೆ ಸರಿಯಾದ ಸ್ವರ ಜ್ಞಾನವಿಲ್ಲದೆ ತಂಬೂರಿ ಬಾರಿಸುವುದು ಇದು ಹೇಗೆ ವ್ಯರ್ಥವೋ ಹಾಗೆ ನಮಗೆ ನಮ್ಮ ಜೀವನದಲ್ಲಿ ಜ್ಞಾನ ಹಾಗೂ ಅರಿವಿಲ್ಲದ ಆ ಬದುಕು ಇದೆಯಲ್ಲ, ಜೀವನ ನಡೆಸುವುದು ಅದು ವ್ಯರ್ಥ. ನಾವು ಬದುಕಿದ್ರೆ, ಜೀವಿಸಿದ್ರೆ ಇನ್ನೊಬ್ಬರಿಗೆ ನೋಯಿಸಬಾರ್ದು, ನೋಯಿಸದೆ ನಾವು ಜೀವಿಸಬೇಕು. ಹಾಗೆ ನಾವು ಉತ್ತಮವಾದಂತಹ ಜ್ಞಾನವನ್ನು ಸಹ ಹೊಂದಿರಬೇಕು. ಅದು ಈ ವಾಕ್ಯ
ಕಾರ್ಯದ ಅರ್ಥವಾಗಿದೆ. ಅದೇ ರೀತಿಯಾಗಿ ಯಾವುದೇ ಕಾರ್ಯವನ್ನು ಅದರ ಅರ್ಥ ಮತ್ತು ಉದ್ದೇಶ ತಿಳಿದು ಮಾಡಬೇಕು. ಯಾವುದೇ ಒಂದು ಕಾರ್ಯ ಆಗಿರಲಿ ಅದರ ಅರ್ಥ ಮತ್ತು ಉದ್ದೇಶ ಅದು ನಮಗೆ ತಿಳಿದಿರಬೇಕು. ಯಾಕೆ ಮಾಡ್ತಾ ಇದ್ದೇವೆ, ಹೇಗೆ ಮಾಡ್ತಾ ಇದ್ದೇವೆ ಎಂಬುದು ಮೊದಲ ಆ ಸಾಲಿನ ಅರ್ಥವಾಗಿದೆ. ಅದೇ ರೀತಿಯಾಗಿ ಸರಸ ಸಂಗೀತದ ಕುರುಹುಗಳು ಅರಿಯದೆ ಬರಿದೇ ಬಾರಿಸದೇವು ತಂಬೂರಿ. ಸರಸ ಸಂಗೀತದ ಆ ಸೂಕ್ಷ್ಮತೆಯನ್ನು ಅದನ್ನು ತಿಳಿಯದೆ ಕೇವಲ ವಾದ್ಯವನ್ನು ಬಾರಿಸಿದರೆ ಸಂಗೀತ ಮೂಡುವುದಿಲ್ಲ. ಅದೇ ರೀತಿ ಜೀವನದ ಸತ್ಯ, ಧರ್ಮ ಮತ್ತು ಮೌಲ್ಯಗಳನ್ನು ಅರಿಯದೆ ಬದುಕಿದರೆ ಜೀವನ ಸಾರ್ಥಕವಾಗುವುದಿಲ್ಲ. ನಾವು ನಮ್ಮ ಜೀವನಕ್ಕೆ ಒಂದು ಅರ್ಥ ಇರಬೇಕು, ಅದು ಅನರ್ಥ ಆಗಬಾರ್ದು. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಾಗ ನಾವು ಅರ್ಥವತ್ತಾಗಿ ಮಾಡಬೇಕು. ಈ ಒಂದು ಸಾಲಿನಲ್ಲಿ ಇದನ್ನು ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಮದ್ದಳು ದನಿಗಳು ತಂಬೂರಿ ಅದ ತಿದ್ದಿ ನುಡಿಸಬೇಕು. ತಂಬೂರಿಯ ನಿಜವಾದ ಮೌಲ್ಯವನ್ನು ಅರಿಯುವವರು ಸಾಧಕರು ಮತ್ತು ಜ್ಞಾನಿಗಳು. ಯಾಕಂದ್ರೆ ಸಾಧಕರಿಗೆ, ಜ್ಞಾನಿಗಳಿಗೆ, ಅವರಿಗೆ ಆಳವಾದಂತಹ ಆ ಒಂದು ಆಧ್ಯಾತ್ಮಿಕ ಭಾವನೆಗಳಿರ್ತದೆ, ಜ್ಞಾನ ಇರ್ತದೆ. ಆ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಲಿಕ್ಕೆ ನಾವು ವಿವೇಕ ಮತ್ತು ಸಾಧನೆ ನಮ್ಮಲ್ಲಿ ಅದು ಅಗತ್ಯವಾಗಿರ್ತದೆ. ನಾವು ಯಾವುದೇ ಒಂದು ಗುರಿಯನ್ನು ಹೊಂದಿದ್ರೆ ಆ ಗುರಿಯನ್ನು ಸಾಧಿಸಬೇಕಾದ್ರೆ ನಮ್ಮಲ್ಲಿ ಛಲ ಇರಬೇಕು. ಸಾಧನೆಗೆ ಮುಖ್ಯವಾಗಿ ಬೇಕಾಗಿರುವುದು ಆಧ್ಯಾತ್ಮಿಕ ಜ್ಞಾನ. ಈ ಒಂದು ಆಧ್ಯಾತ್ಮಿಕ ಜ್ಞಾನವನ್ನು ನಾವು ಪಡೆದಿರ್ಬೇಕು ಅಂತ ಹೇಳಿ ಈ ಸಾಲಿನಲ್ಲಿ ಹೇಳ್ತಾರೆ. ಅದೇ ರೀತಿಯಾಗಿ ಹಸನಾದ ಮ್ಯಾಳಗೆ ತಂಬೂರಿ ಅದು ಕುಶಲರಿಗೊತ್ತುವ ತಂಬೂರಿ. ಹಸನಾದ ಮ್ಯಾಳಗೆ ತಂಬೂರಿ ನಿಪುಣ ಸಂಗೀತಗಾರನ ಕೈಯಲ್ಲಿ ತಂಬೂರಿ ಮಧುರ ನಾದನೆ ಇರ್ತದೆ. ಯಾವುದೇ ಒಂದು ಕಲೆ ಅಭ್ಯಾಸ ಅವನು ಕರಗತ ಮಾಡಿಕೊಂಡಲ್ಲಿ ಮಾತ್ರ ಅದು ಆ ಒಂದು ಕಲೆ ಅತ್ಯುತ್ತಮವಾಗಿ ನೀಡಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನಮ್ಗೆ ಒಂದು ವಿಧದಲ್ಲಿ ಹೇಳುವುದಾದ್ರೆ ಒಳ್ಳೆಯ ಗುಣಗಳಿರುವ ವ್ಯಕ್ತಿಯ ಜೀವನವು ಸಮಾಜಕ್ಕೆ ಮಧುರವಾದ ಮಾದರಿಯಾಗ್ತದೆ. ಅದೇ ರೀತಿಯಾಗಿ ಶಿಶುನಾಳಧೀಶನ ಓದು ಪುರಾಣದಿ ಹಸನಾಗಿ ಬಾರಿಸು ತಂಬೂರಿ. ಶಿಶುನಾಳಧೀಶನ ಓದು ಪುರಾಣದಿ ದೇವರ ತತ್ವ, ಧರ್ಮ ಮತ್ತು ಜ್ಞಾನವನ್ನು ಅರಿತು ಜೀವನವನ್ನು ನಡೆಸು ಎಂಬ ಉದ್ದೇಶ ಹಾಗೂ ಉಪದೇಶ ಈ ಸಾಲಿನಲ್ಲಿ ಕಂಡು ಬರ್ತಾ ಇದೆ. ದೇವರ ತತ್ವ, ಧರ್ಮ ಮತ್ತು ಜ್ಞಾನ ಒಬ್ಬ ಯಾವುದೇ ವ್ಯಕ್ತಿ ಆಗಿರಲಿ ಅವನ ಜೀವನ ಅವನು ನಡೆಸಬೇಕಾದ್ರೆ ಈ ಎಲ್ಲಾ ತತ್ವಗಳು, ಅಂಶಗಳು ಅವನ ಜೀವನದಲ್ಲಿ ಇರಬೇಕು. ಭಕ್ತಿ ಜ್ಞಾನ ಇರಬೇಕು. ಅಂದ್ರೆ ನಾವು ಭಕ್ತಿಪೂರ್ವಕವಾಗಿ ಈಗ ಭಜನೆ ಮಾಡುವುದಾದ್ರೂ ಸಹ ಅದು ನಮ್ಮಲ್ಲಿ ಭಕ್ತಿಪೂರ್ವಕವಾಗಿರ್ಬೇಕು. ದೇವರಿಗೆ ಅದು ಮುಟ್ಟುವಂತೆ ಆ ಒಂದು ಭಕ್ತಿ ನಮ್ಮಲ್ಲಿರ್ಬೇಕು. ಜ್ಞಾನಿಗಳು ಜ್ಞಾನದ ತತ್ಪರತೆ ಅವರಿಗೆ ಹೊಂದಿರಬೇಕು. ಮತ್ತು ಸತ್ಪ್ರವೃತ್ತಿಗಳಿಂದ ನಾವು ಎಸಗುವಂತಹ ಯಾವುದೇ ಕೆಲಸ ಕಾರ್ಯಗಳು ಅದು ಸತ್ಪ್ರವೃತ್ತಿಯಿಂದ ತುಂಬಿರಬೇಕು. ಇನ್ನೊಬ್ಬರಿಗೆ ನಾವು ವಂಚನೆ ಮಾಡುದು, ಮೋಸ ಮಾಡುದು, ಹಾಗೆ ನಿಂದನೆ ಮಾಡುದು, ಆರೋಪ ಮಾಡುದು ಇದು ಉತ್ತಮ ವ್ಯಕ್ತಿಗಳ ಜೀವನದಲ್ಲಿ ಇರುವುದಿಲ್ಲ. ಅವರ ಸ್ವಭಾವದಲ್ಲಿಯೂ ಸಹ ಇದು ಕಂಡು ಬರುವುದಿಲ್ಲ. ಹಾಗಾಗಿ ಭಕ್ತಿ, ಜ್ಞಾನ ಮತ್ತು ಸತ್ಪ್ರವೃತ್ತಿಗಳಿಂದ ಜೀವನವನ್ನು ಸುಂದರಗೊಳಿಸು ಎಂಬ ಒಂದು ಸಂದೇಶವನ್ನು ಈ ಹಾಡು ನೀಡ್ತಾ ಇದೆ. ಇಲ್ಲಿ ನಾವು ಕಾಣಬೇಕಾದ ಕೆಲವು ಅಂಶಗಳು ಯಾವುದೆಲ್ಲ ಅಂದ್ರೆ ಮಾನವ ಜೀವನ. ಈ ಹಾಡಿನಲ್ಲಿ ತಂಬೂರಿ ಇದನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಮಾನವ ಜೀವನಕ್ಕೆ ಹೋಲಿಸಿದ್ದಾರೆ. ಅದೇ ರೀತಿಯಾಗಿ ಸ್ವರ, ಅಲ್ಲಿ ಬರುವಂತಹ ಆ ಸ್ವರ ನಿನ್ನ ಹಾಡು, ಆ ಹಾಡಲ್ಲಿ ಆ ಮಾಧುರ್ಯಕ್ಕೆ ತುಂಬಿರ್ಬೇಕಾ? ಆ ಸ್ವರ ಲಯಬದ್ಧವಾಗಿರ್ಬೇಕಾ? ಹಾಗಾದ್ರೆ ನಿನ್ನ ಜೀವನದಲ್ಲಿ ನಿನ್ನಲ್ಲಿ ಜ್ಞಾನ ಇರಬೇಕು. ಸ್ವರವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಜ್ಞಾನಕ್ಕೆ ಹೋಲಿಸಿದ್ದಾರೆ. ಸಂಗೀತ ಅಂದ್ರೆ ಏನು? ಸಾರ್ಥಕ ಜೀವನ ಎಂಬ ಸಂಕೇತ. ನಮ್ಮ ಬದುಕಿನಲ್ಲಿ ಸಾರ್ಥಕ ಜೀವನ ಸಾರ್ಥಕವಾಗಬೇಕು. ಹೀಗೆ ಶಿಶುನಾಳ ಶರೀಫರು ಜ್ಞಾನ, ವಿವೇಕ ಮತ್ತು ಭಕ್ತಿಯೊಂದಿಗೆ ಬದುಕಿದಾಗ ಮಾತ್ರ ಜೀವನ ಮಧುರ ಸಂಗೀತದಂತೆ ಸಾರ್ಥಕವಾಗುತ್ತದೆ ಎಂಬ ಗಂಭೀರ ತತ್ವವನ್ನು ಈ ಹಾಡಿನ ಮೂಲಕ ತಿಳಿಸಿದ್ದಾರೆ. ನಮ್ಮ ಜೀವನದಲ್ಲಿ ಇವೆಲ್ಲ ಅಂಶಗಳು ಇದ್ದಲ್ಲಿ ಮಾತ್ರ ನಮ್ಮ ಜೀವನ ಸುಂದರವಾಗಿರ್ತದೆ. ಈ ಒಂದು ವಿಚಾರವನ್ನು ಈ ಒಂದು
ಶಿಶುನಾಳ ಶರೀಫರು ಹೇಳಿದ್ದಾರೆ. ಅರ್ಥವತ್ತಾಗಿದೆ, ಅರ್ಥಗರ್ಭಿತವಾಗಿರುವಂತಹ ಹಾಡಾಗಿದೆ. ಎಲ್ಲರಿಗೂ ಸಹ ಇದುವರೆಗೆ ತುಂಬಾ ಶ್ರದ್ಧೆಯಿಂದ ಕೇಳಿದ್ದೀರಿ. ಧನ್ಯವಾದಗಳು. ಇನ್ನೊಮ್ಮೆ ಹೃದಯಾಂತರಾಳದ ಧನ್ಯವಾದಗಳು. ತುಂಬ ಚೆನ್ನಾಗಿ ಹಾಡನ್ನು ಹೇಳಿದ್ರಿ ಮತ್ತು ಅದರ ಅರ್ಥವನ್ನು ಬಹಳ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ಅದು ನೋಡಲಿಕ್ಕೆ ಹಾಡು ರಮ್ಯವಾಗಿದೆ, ಜಾನಪದವಾಗಿದೆ, ಕೇಳಕ್ಕೆ ಇಂಪಾಗಿದೆ. ಬಟ್ ಆಳದಲ್ಲಿ ಇಳಿಬಿಟ್ಟು ಹಾಡದಲ್ಲಿ ಇಳಿದಾಗ ಅದರ ಒಂದು ರಸಾನುಭವ ಬರ್ತೈತಿ. ಅಂದ್ರೆ ತಂಬೂರಿ ಅಂದ್ರೆ ಏನಾದ್ರು ನಮ್ಮವರು ವ್ಯಾಖ್ಯಾನ ತಂಬೂರಿ ಅಂದ್ರೆ ಏನಂತ ಅರ್ಥ ಯಾವುದಕ್ಕೆ ಹೋಲಿಸಿದ್ರು ತಂಬೂರಿನ ಯಾಕೆ ಹೋಲಿಸಿದ್ರು ಜೀವನಕ್ಕೆ ಯಾಕಪ್ಪ ಅಂತ ನಾವು ಕೇಳ್ತೀವಿ. ಕ್ವಶನ್ ಅಂದ್ರೆ ಅವ್ರು ಹೇಳುವುದನ್ನ ಸಂಪೂರ್ಣ ಕೇಳ್ಬೇಕು. ಅಂದ್ರೆ ಒಂದು ಹಾಡು ಸಂಪೂರ್ಣ ಮನದಲ್ಲಿ ಹೋಗ್ತೈತಿ, ಇನ್ನೊಬ್ಬರು ಹಾಡಿದಾಗ ನಮ್ದು ಮನದಲ್ಲಿ ಹೋಗ್ತೈತಿ. ಆಗ ಪೂರ್ತಿ ಈ ಮನುಷ್ಯನ ತತ್ವಗಳನ್ನು ನಾವು ಅಳವಡಿಸ್ಬಹುದು ಅಥವಾ ನಮ್ಗೆ ಅದನ್ನ ಕೇಳಬಹುದು, ಸರಿಯಾಗಿ ಅರ್ಥ ಮಾಡಿಕೊಡಬಹುದು ಅನ್ನೋದಕ್ಕೆ ಮತ್ತೆ ನಾವು ಕ್ವಶನ್ ಕೇಳ್ತೀನಿ. ಅದಕ್ಕೆ ನೀವು ಸಂಪೂರ್ಣ ಅಲರ್ಟ್ ಆಗಿ ಕೇಳ್ತಾ ಇದ್ದೀವಿ. ನಮ್ದು ಇದು ಅನೌಪಚಾರಿಕ, ಎಲ್ಲರೂ ಫ್ರೆಂಡ್ಸ್, ಯಾರು ಗೆಸ್ಟ್ಗಳು, ಯಾರು ಅಧ್ಯಕ್ಷರು, ಯಾರು ಉದ್ಘಾಟಕರು ಯಾರಿಲ್ಲ ನಮ್ದು. ನಮ್ದು ಒಂಥರ ಬೇರೆ ಅನೌಪಚಾರಿಕ ಸಭೆ. ನಾವೇ ಕೂತ್ಕೊಂಡು ನಾವೇ ಹಾಡಿ ನಾವೇ ಕೇಳಿ ಚಿಕಿತ್ಸೆ ಭಾಷಣ ಮಾಡಿ ಕರೀಲಂದ್ರೆ ಸುಮ್ಮನೆ ಹೋಗ್ಬಿಡೋದು ಅಷ್ಟೇ. ಹಾಗೆ ಇರುತ್ತೆ ನಮ್ದು ಯಾವಾಗಲೂ. ಈ ಒಂದು ಕಾರ್ಯಕ್ರಮವನ್ನು ಇವರು ಚೆನ್ನಾಗಿ ನಡೆಸ್ಕೊಟ್ರು. ಯಾಕಂದರೆ ಒಳ್ಳೆ ಹಾಡನ್ನು ಹಾಡಿದ್ರು. ಅವ್ರ ಕಂಠನೂ ಹಂಗೆ ಇದೆ, ಸುಮ್ಮನೆ ಕಂಠ ಸರಿ ಇಲ್ಲ ಅಂತಂದ್ರೆ ಬಟ್ ಒಳ್ಳೆ ಕಂಠದಿಂದ ಹಾಡಿದ್ದಾರೆ. ಜೊತೆಗೆ ಅರ್ಥವನ್ನು ಸಹ ಚೆನ್ನಾಗಿರಬೇಕು. ಒಳ್ಳೆ ಶಿಕ್ಷಕರು ಅವರು, ಒಳ್ಳೆ ಅದನ್ನೆಲ್ಲ ಹೆಚ್ಚು ತೆಗೆದು ಚೆನ್ನಾಗಿ ಹೇಳಿದ್ದಾರೆ. ತಂಬೂರಿಯನ್ನು ನಮ್ಮ ಜೀವನಕ್ಕೆ ತೋರಿಸಿದ್ದಾರೆ. ಅಂದರೆ ತಂಬೂರಿನ ಸರಿಯಾಗಿ ಮೀಟಿದಾಗ ಮಾತ್ರ ನಮಗೆ ಪರಮಾತ್ಮನ ಪ್ರತ್ಯಕ್ಷತೆ ಆಗಬಹುದು ಅನ್ನುವಂಥ ಒಂದು ತತ್ವವನ್ನು ಹೇಳಿದ್ದಾರೆ. ಥ್ಯಾಂಕ್ ಯು. ಹೀಗೆ